ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಚೋತಾವರ್. ಆತ್ಮೀಯರೇ, ನೀವು ನೋಡಿದಿರಿ ಕ್ರಿಕೆಟ್ ಕೊನೆ ಹಂತಕ್ಕೆ ಬರ್ತಾ ಇದೆ. ಫಸ್ಟ್ ಕ್ವಾಲಿಫೈಯರ್ದಲ್ಲೇ ಯಾವ ರೀತಿ ಆಟ ಆಡಿದಿರಿ. RCB ರಾಯಲ್ ಚಾಲೆಂಜರ್ಸು ಒಂದು ರೀತಿ ಕನಸಿದ್ದಂಗಿತ್ತದು. ಅದರಲ್ಲೂ ರಜತ್ ಪಾಟೀದಾರ್ ಮುಖ್ಯಸ್ಥ ಕ್ಯಾಪ್ಟನ್ ಆಡಿದ ಆಟ ಅತ್ಯದ್ಭುತ, ಅದರಲ್ಲಿ ಎರಡು ಮಾತಿಲ್ಲ. ವಿಶೇಷವಾಗಿ 33 ಬಾಲ್ಗಳಲ್ಲ 93 ರನ್ ಧಡಾಧಡ ನೋಡುವರಿಗಂತೂ ಒಂದು ರಸದೌತನ. ಅವ್ರ ಜೊತೆ ಕೃಣಾಲ್ ಪಾಂಡೆ ವಂಡರ್ಫುಲ್ ಆಟ. ಒಂದು ಸಹ ಆ ವ್ಯಕ್ತಿ ಕೃಣಾಲ್ ಪಾಂಡೆ ಮತ್ತು ರಜತ್ ಪಾಟೀದಾರರ ಈ ಜೋಡಿ ಜೊತೆಗೆ ಸಹಕಾರಿಯಾಗಿ ಬಂದಂಥ ವಿರಾಟ್ ಕೊಹ್ಲಿ ಆಟ ಆಗಿರ್ಬೋದು, ಪಡಿಕ್ಕಲ್ ಅವರ ಆಟ ಆಗಿರ್ಬೋದು, ಎಲ್ಲರೂ ನಿನ್ನೆ ನೆನಪುಳಿಯುವಂಥದ್ದು RCB ಪ್ರಿಯರಿಗೆ ರಸದೌತನ ನೀಡಿದಂಥ ಆಟ. ವಿಶೇಷವಾಗಿ ಈ ಒಂದು ಧರ್ಮಶಾಲೆಯಲ್ಲಿ ನಡೆದಂಥ ಈ ಆಟ ಒಂದು ರೀತಿ ಮುಗಲೆತ್ತರದ ಆಟ ಆಗಿತ್ತೇನೋ ಅನ್ನುವಷ್ಟು ಮಟ್ಟಿಗೆ. ಅದೆಲ್ಲೂ ಇರಲಿ, ಇಷ್ಟು ದೊಡ್ಡ ಮೊತ್ತ ಅಂದರೆ 254ಕ್ಕೆ 6 ವಿಕೆಟನ್ನು ಕಳೆದುಕೊಂಡಂಥ ಈ ನಮ್ಮ RCB ವಿಶೇಷವಾಗಿ ದೊಡ್ಡ ಸಾಧನೆಯನ್ನು ಮಾಡಿತ್ತಂತೆ. ಅದರಲ್ಲೂ ವಿಶೇಷವಾಗಿ ಇದು ನಿನ್ನೆ ನಡೆದಂಥ ಮ್ಯಾಚು, ಇದು ಕ್ವಾಲಿಫೈಯರ್ ನಂಬರ್ 1 ಅಂದರೆ ಯಾರು ಮೊದಲು ಹೋಗ್ತಾರಪ್ಪ ಫೈನಲ್ಗೆ ಅನ್ನುವಂಥ ಮ್ಯಾಚ್ ಲಿಸ್ಟ್ ರನ್ ಯಾರು ಹೊಡೆದಿಲ್ಲ ಈ ಹಿಂದೆ. 254 ಬೃಹತ್ ಸ್ಕೋರ್. ಆದರೆ ಅದಕ್ಕೆ ಉತ್ತರವಾಗಿ ನಮ್ಮ GT ಅಂದರೆ ಗುಜರಾತ್ ಟೈಟನ್ಸ್ ಏನು ಕಡಿಮೆ ಆಡಲಿಲ್ಲ. ಅವರು ಭಾಳ ಅದ್ಭುತವಾಗಿ ಆಡಿದರು. ಅವ್ರ ಆಟನೂ 244ಕ್ಕೆ 9 ವಿಕೆಟ್ ಉಳೋದು. ಸೂತರು ಅನ್ನೋದು ಒಂದು ಸಣ್ಣ ನೋವು ಇರೋದನ್ನು ಸಹಜದ 2ರಲ್ಲಿ ಒಬ್ಬರು ಸುಳ್ಳಲೇಬೇಕಾದಂಥದ್ದು. 244ಕ್ಕೆ 9 ಹೊಡೆದು 20 ಓವರ್ಗಳಲ್ಲಿ ಗೆಲ್ಲಕ್ಕಾಗಲಿಲ್ಲ. ಯಾಕಂದ್ರೆ ಅಷ್ಟು ಬೃಹತ್ ಸ್ಕೋರ್ ಆಗಿತ್ತು. ನಿಜವಾಗಿಯೂ ಈ ಸ್ಕೋರನ್ನು ಮಾಡಿದರೆ GT ಅದೊಂದು ಇನ್ನೊಂದು ದೊಡ್ಡ ಅದ್ಭುತ ಆಗ್ತಾಯಿತ್ತು ಕ್ರಿಕೆಟ್ ರಂಗದಲ್ಲಿ. ಯಾಕಂದರೆ ಈ 2020 ಕ್ರಿಕೆಟ್ ಇದು. ಇದರಲ್ಲಿ ಈ ರೀತಿಯಾಗಿ ರನ್ನ ಒಂದು ದಿನದಲ್ಲಿ 500 ರನ್ ಬರ್ತಾವಪ್ಪ ಅಂದ್ರೆ ಸಾಲದಲ್ಲ. ನಾವು ಮೊದಲು 5 ದಿವಸ ಆಟ ಆಡ್ತಾಯಿದ್ರು ನಮ್ಮ ಹಿಂದಿನ ಟೆಸ್ಟ್ ಆಟಗಾರರು. 3-4 ದಿನ ತೆಗೆದುಕೊಂಡು 500-600 ಹೊಡಿತಾಯಿದ್ರು. ಇವತ್ತು ಒಂದು 20 ಓವರ್ಗಳಲ್ಲೇ 500 ದಾಡ್ತಾರಪ್ಪ ಅಂತಂದ್ರೆ ಎಡಬಲ ಬಂದಂತಂದ್ರೆ ಸಾಧ್ಯ ಅಲ್ಲ. ಅದರಲ್ಲಿ ಈ ಬೃಹತ್ ಸ್ಕೋರ್ ಮಾಡಿದಂಥ ರಜತ್ ಪಾಟೀದಾರರ ಟೀಮ್ ಇದ್ದಿದ್ದು ಅಂದರೆ RCB ಫೈನಲ್ಗೆ ಎಂಟ್ರ್ ಆಗ್ಯದ. ಇನ್ನೇನಿದ್ರು ಅದು ನಿರುಂಬಳ ಅಂತೀವಿ ನಾವು. ಇನ್ನು ಅದೊಂದು ಅದರತ್ತ ದೃಷ್ಟಿ. ಆದರೆ ಇಲ್ಲಿವರೆಗೆ ಆದಂಥ ಎಲ್ಲ ಮ್ಯಾಚ್ಗಳು ನೋಡಿದಾಗ RCB ತನ್ನ ಬ್ಯಾಲೆನ್ಸನ್ನು ಕಾಯ್ಕೊಂಡು ಬಂದದ. ಈ ಹಿಂದೆ ಸೋತಿದ್ದಕ್ಕೆ ಇಲ್ಲೇ ಏನಪ್ಪ ಅದು ಗೆಲುವಿನ ಮೂಲಕ ಉತ್ತರ ಕೊಟ್ಟದ. ಯಾಕಂತಂದ್ರೆ ಸೋಲು ಗೆಲುವಂತ ಇರೋದು ಇದು ಆಟದ ಭಾಗ, ಯಾವ ಜೀವನದ ಭಾಗವೂ ಹೌದು. ಆ ನೆಲೆಯಲ್ಲಿ ಹಿಂದಿನದನ್ನು ಮರೆತು ಚೆನ್ನಾಗಿ ಆಡಿದಂಥ RCB ಫೈನಲ್ಗೆ. ಇನ್ನು ಇವತ್ತು ನಡೆದ ಇವತ್ತು ಅಷ್ಟೇ ಪ್ರಮುಖವಾದ ಮ್ಯಾಚ್ ಅದ. ಎಲಿಮಿನೇಟರ್ ಕಿತ್ತಾಕೋದು. ಈ ನಿಜವಾಗಿಯೂ ಈ ಸಲ ಅಲ್ಲ, ಮೊದಲಿಂದ IPL ಮಾಡಿದಂಥ ರೂಲ್ಸ್ ಭಾಳ ಚೆನ್ನಾಗಿದ್ದಾವೆ. ಯಾಕಂದರೆ ಯಾರಿಗೂ ಅನ್ಯಾಯ ಆಗೋ ಸಾಧ್ಯತೆಗಳು ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾಯಿದೆ. ಯಾಕಂದ್ರೆ ಮೊದಲೇನಾಗ್ತಿತ್ತು, ಕ್ವಾರ್ಟರ್ ಫೈನಲ್ ಆಗ್ತಿತ್ತು ಅಥವಾ ರೌಂಡ್ಗಳಾಗ್ತಿದ್ದು, ಆನಂತರ ಕ್ವಾರ್ಟರ್ ಫೈನಲ್ ಬರ್ತಿತ್ತು, ಸೆಮಿಫೈನಲ್ ಬರ್ತಿತ್ತು, ಆನಂತರ ಫೈನಲ್ ಆಗ್ತಿತ್ತು. ಅಲ್ಲೇ ಯಾವುದೋ ಒಂದು ಟೀಮ್ಗೆ ಅನ್ಯಾಯ ಆಗ್ತದೆ ಏನೋ ಅನ್ನುವಂಥ ಭಾವಿತ್ತು. ಅದರಿಂದ ಹಾಗಿಲ್ಲ. ಇದರಲ್ಲೊಂದು ರೂಲ್ಸ್, ಹೊಸ ರೂಲ್ಸನ್ನು ಮಾಡಿಬಿಟ್ಟಿದ್ದಾರೆ ಕ್ರಿಕೆಟ್ ರಂಗದಲ್ಲಿ. ಮೊದಲಿಗೆ ನಡೆಯೋದು 3 ಮತ್ತು 4ನೇ ನಂಬರ್ ಬಂದಂಥ ಟೀಮ್ಗಳ ಮಧ್ಯದಲ್ಲೇ ಘರ್ಷಣೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲಿ ಯಾರು ಗೆಲ್ತಾರ ಲಾಸ್ಟಿಗೆ ಕೊಡೋದು ಅವ್ರು ಎಲಿಮಿನೇಟರ್ ದಾಟಿ ಹೋಗುವಂಥ ಇವತ್ತದ ಆಟ ನಡೀತಾ ಇದೆ. ಮುಂದೆ ಫಸ್ಟ್ ಆ್ಯಂಡ್ ಸೆಕೆಂಡ್ ನಡೆದಲ್ಲೇ ಅಲ್ಲಿ ಒಂದು ಅವಕಾಶಪ್ಪ. ಇಬ್ಬರಲ್ಲೇ 2 ಸ್ಟ್ಯಾಂಡರ್ಡ್ ಟೀಮ್ ನಿನ್ನೆ ಆಡಿದಂಥ ಟೀಮ್ಗಳು 2 ಸ್ಟ್ಯಾಂಡರ್ಡ್ RCB ಮತ್ತು GT. ಇಲ್ಲೇ ಬೈ ಚಾನ್ಸ್ ಏನೋ ಸ್ವಲ್ಪ ಅಂತರದಲ್ಲಿ ಸೋತಿದ್ದಾರೆ. 244 ರನ್ನು, 254 ರನ್, ಕೇವಲ 9-10 ರನ್ನದಲ್ಲಿ ಸೋತಿದ್ದಾರೆ. ಅವ್ರಿಗೊಂದು ಅವಕಾಶ ಮತ್ತೊಮ್ಮೆ ಮಾಡಿಕೊಡುವಂಥದ್ದು. ಯಾಕೆಂದರೆ ಯಾವುದೋ ಕ್ಷಣದಲ್ಲಿ ಒಂದು ಸಣ್ಣ ತಪ್ಪಾಗಿರ್ತದೆ, ಕಾನ್ಸಂಟ್ರೇಷನ್ ಹಾಳಾಗಿರ್ತದೆ, ಮತ್ತೇನೂ ಆಗಿರ್ತದೆ, ಕ್ಯಾಚ್ ಡ್ರಾಪ್ ಆಗಿರ್ತಾವೆ, ಎಲ್ಲೋ ಒಂದು ಕಡೆ ಸ್ಕೋರ್ಗಳು ಲೂಸ್ ಆಗಿರ್ತಾವೆ, ಫೀಲ್ಡಿಂಗ್ ಸರಿಯಾಗಿರೋದಲ್ಲ. ಅಂಥ ಒಂದಿಷ್ಟು ಎಲ್ಲೋ ಸ್ವಲ್ಪ ಮೈನರ್ ಮಿಸ್ಟೇಕ್ಗಳಿಗೆ
ಶಿಕ್ಷೆ ಆಗಿರ್ತದೆ, ದೊಡ್ಡ ಶಿಕ್ಷೆ ಆಗಿರ್ತದೆ. ಕೊನೆಗೆ ಬಂದು ಸೋಲೋದು ಭಾಳ ಶಿಕ್ಷೆ ಅದು. ಆದರೆ ಇವತ್ತು ನಿನ್ನೆ ನಮ್ಮ GT ಗುಜರಾತ್ ಟೈಟನ್ಸ್ ಒಂದು ಅವಕಾಶ ಮತ್ತೊಂದು ನಿನ್ನೆ ಸೋತರು. ಇವತ್ತು ಗೆಲ್ಲುವವ್ರ ಜೊತೆಗೆ ಎರಡನೇ ಏನಪ್ಪ ಅಂತಂದ್ರೆ ಇದು ಕ್ವಾಲಿಫೈಯರ್. ಇದರಿಂದಾಗಿ ಸಹಜವಾಗಿ ಯಾರಿಗೂ ಅನ್ಯಾಯ ಆಗೋ ಸಾಧ್ಯತೆಗಳು ಭಾಳ ಕಡಿಮೆ. ಮೊದಲೆಲ್ಲ ಏನಾಗ್ತದಪ್ಪ ಅಂದ್ರೆ ಎಲ್ಲರೂ ಸ್ವಲ್ಪ ಎಲ್ಲೂ ಅನ್ಯಾಯ ಆಗ್ತದೇನೋ ಅಂತೇಳಿ. ಯಾಕಂದ್ರೆ ಡಂಕನ್ ಅಂತಿಂದು ಒಂದೇನೋ ರೂಲ್ಸ್ ಮಾಡಿದ್ರು, ಅದ್ರ ಪ್ರಕಾರ ಒಂದಿಷ್ಟು ಮಳೆಗಿಳಿ ಆದ್ರೆ ಒಮ್ಮೆ ಆಗಿತ್ತು ಸೌತ್ ಆಫ್ರಿಕಾಕ್ಕೆ. ಏನಪ್ಪ ಅಂತಂದ್ರೆ ಒಂದು ಬಾಲಲ್ಲಿ 12-15 ರನ್ ಹೊಡೆಯುವಂಥದ್ದು ಅಸಾಧ್ಯದ ಮಾತು. ಈ ಕೆಲವೊಮ್ಮೆ ಒಳ್ಳೆಯ ಆಟ ಆಡಿದರೂ ಈ ರೂಲ್ಸ್ಗಳಿಂದ ಎಷ್ಟೋ ಸೋಲುಗಳಾಗಿದ್ದು ನಾವು ನೋಡಿದ್ವಿ. ಆದರೆ ಈ ಸಲ ಒಂದು ಸ್ವಲ್ಪ ಪರ್ಫೆಕ್ಟ್ನೆಸ್ ಅದ ಅಂತ ಅನ್ನಿಸ್ತದೆ. ಆ ದಿಶೆಯಲ್ಲಿ ಇವತ್ತು ನಡೆಯುವಂಥ ಎಲಿಮಿನೇಟರ್ ಆಟದಲ್ಲಿ ಸನ್ರೈಸರ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಸನ್ ವರ್ಸಸ್ ನಿಮಗೀಗ ಹೆಂಗೆ ಗೊತ್ತದ ಅವ್ರ ಆಟ ಅದ್ಭುತವಾಗಿ ಬ್ಯಾಟಿಂಗ್ ಅದ ಅವ್ರದ್ದೆಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸನ್ರೈಸರ್ಸಲ್ಲೇ ಹೆನ್ರಿಚ್ ಕ್ಲಾಸನ್ 606 ರನ್ ಹೊಡೆದಿದ್ದಾರೆ. ಆಡಿದ ಮ್ಯಾಚ್ಗಳು ಎಷ್ಟು 14. ಮತ್ತು ಇಶಾನ್ ಕಿಶನ್ 14 ಮ್ಯಾಚ್ ಆಡಿದ್ದಾರೆ, 569 ಹೊಡೆದಿದ್ದಾರೆ. ಅಭಿಷೇಕ್ ಶರ್ಮಾ 14 ಮ್ಯಾಚ್ಗಳನ್ನ ಆಡಿದ್ದಾರೆ, 563 ರನ್ ಹೊಡೆದಿದ್ದಾರೆ. ಟ್ರಾವಿಸ್ ಹೆಡ್ 14 ಮ್ಯಾಚ್ ಆಡಿ 383. ಎಲ್ಲರೂ ಬ್ಯಾಟ್ಸ್ಮನ್ಗಳು ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಅದೇ ಕಾಲಕ್ಕೆ ರಾಜಸ್ಥಾನ್ ರಾಯಲ್ಸಲ್ಲೇ ವೈಭವ್ ಸೂರ್ಯವಂಶಿ ಒಳ್ಳೆ ಸಣ್ಣ ಹುಡುಗ, 14-15 ವರ್ಷ ಹುಡುಗ. ಅವನು 14 ಮ್ಯಾಚ್ ಆಡಿ 583 ಹೊಡೆದಾನೆ. ಧ್ರುವ ಜುರೇಲ್ 14 ಮ್ಯಾಚ್ಗಳಾಡಿ 458. ಯಶಸ್ವಿ ಜೈಸ್ವಾಲ್ 14 ಮ್ಯಾಚ್ ಆಡಿ 397. ರಿಯಾನ್ ಫರಾಗ್ 12 ಆಡಿ 272 ರನ್ ಹೊಡೆದಿದ್ದಾರೆ. ಹೀಗಾಗಿ ಇವರು ಆಟಗಳು ಇವತ್ತೆಲ್ಲರದ್ದು ನೋಡುವಂಥದ್ದು. ವಿಶೇಷವಾಗಿ ಹೆನ್ರಿಚ್ ಕ್ಲಾಸನ್ 6 ಅರ್ಧಶತಕ, ಮುಂದೆ ಇಶಾನ್ ಕಿಶನ್ ಇವರು 6, ಅಭಿಷೇಕ್ ಶರ್ಮಾ 4, ಆ ನಂತರ ನಮ್ಮ ಟ್ರಾವಿಸ್ ಹೆಡ್ 2. ಅದು ಇಲ್ಲೇ ನಮ್ಮ ಸೂರ್ಯವಂಶದಂಥವರು 1 ಶತಕ, 3 ಅರ್ಧಶತಕ ಹೊಡೆದಿದ್ದಾರೆ. ಧ್ರುವ ಜುರೇಲ್ 5 ಅರ್ಧಶತಕ, ಯಶಸ್ವಿ ಜೈಸ್ವಾಲ್ 3, ಮುಂದೆ ರಿಯಾನ್ ಫರಾಗ್ 2 ಅರ್ಧಶತಕ. ಇಲ್ಲಿ ಇನ್ನೊಂದು ಶತಕವನ್ನು ನಮ್ಮ ವೈಭವ್ ಸೂರ್ಯವಂಶಿ ಹೊಡೆದಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಸನ್ ರೈಸರ್ಸಲ್ಲೇ ವಿಶೇಷವಾಗಿ ನಮ್ಮ ಅಭಿಷೇಕ್ ಶರ್ಮಾ ಅವ್ರು ಹೊಡಿದ್ದಾರೆ. ಅಂದರೆ ಒಟ್ಟಲ್ಲ ಜೋರ್ದಾರ್ ಅಂತ ಒಂದು ಬ್ಯಾಲೆನ್ಸ್ ಇದ್ದಂಥ ಟೀಮ್ಗಳಿದ್ದಾವೆ. ರನ್ನಿಂಗ್ ಜೋರು ರನ್ ಮೆಷನ್ ಇದ್ದಾರೆ ಅವರೆಲ್ಲ. ಇನ್ನು ರಾಜಸ್ಥಾನ್ ರಾಯಲ್ಸಲ್ಲಿ ವಿಕೆಟ್ ಹೆಚ್ಚಿಕೊಂಡವರು ಚೋಪ್ರಾ ಆರ್ಚರ್ 21 ವಿಕೆಟು, ಬ್ರಜೇಶ್ ಶರ್ಮಾ 13. ಸನ್ ರೈಸರ್ಸಲ್ಲೇ ಇಶಾನ್ ಮಾಲಿಂಗ 19, ಸಕೀಬ್ ಹುಸೇನ್ 15. ಇದನ್ನ ಯಾಕೆ ಈ ಮಾತನ್ನು ಹೇಳಿದಪ್ಪ ಇವೆಲ್ಲ ಅಂದ್ರೆ ಇವತ್ತು ನಡೆಯುವಂಥ ಮ್ಯಾಚು ಸಾಮಾನ್ಯ ಇಲ್ಲ. ಇಲ್ಲಿ ಯಾರು ಗೆಲ್ತಾರೆ, ನಾಳೆ ನಡೆಯುವಂಥ ಇನ್ನೊಂದು ಮ್ಯಾಚ್ ಯಾವುದಪ್ಪ ಅದು ವಿಶೇಷ ನಿಮಗೆ ಗೊತ್ತಿದ್ದಂಥ ಇವರು ಸೋತಂಥದ್ದು ಗುಜರಾತ್ ಟೈಟನ್ಸ್ ಜೋಡಿ ಗೆಲ್ಲಬೇಕಾದದ್ದು. ಗುಜರಾತ್ ಟೈಟನ್ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅವ್ರ ಮಧ್ಯದಲ್ಲಿ ಆಗುವಂಥದ್ದು. ಅದರಲ್ಲಿ ಯಾರು ಗೆಲ್ತಾರೆ ಅವ್ರು ಫೈನಲ್, ಅವರು ರಾಯಲ್ ಚಾಲೆಂಜರ್ಸ್ ಜೊತೆಗೆ ಆಡುವಂಥ ಅವಕಾಶ. ಅಂದರೆ ಒಟ್ಟಾರೆಯಾಗಿ ಇವತ್ತು ನಡೆಯುವುದರಲ್ಲೂ ಸಹಿತ ಅಭಿಷೇಕ್ ಶರ್ಮಾ ಮತ್ತು ವೈಭವ್ ಸೂರ್ಯವಂಶಿ ಇವರಂತೂ ಕಂಟಿನ್ಯೂಸ್ ಆಗಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ತೋರಿಸ್ತಾ ಬಂದಿದ್ದಾರೆ. ಅದೇ ಕಾಲಕ್ಕೆ ಹೆನ್ರಿಚ್ ಕ್ಲಾಸನ್ 606 ರನ್ ಹೊಡೆದಿದ್ದಾರೆ ಸನ್ ರೈಸರ್ಸಲ್ಲೇ. ಮೋಸ್ಟ್ಲಿ ಅವ್ರು ದೊಡ್ಡ ಮೊತ್ತವನ್ನು ಹಾಕಿ ಕೊಡಬಹುದೇನೋ, ಏನು ನೋಡೋಣ ಏನಾಗ್ತದೆ. ಯಾಕಂದ್ರೆ ಸಾಮಾನ್ಯ ಆಟಗಳಂತೆ ಆಗ್ತಾಯಿಲ್ಲ ಈ ಒಂದು 2ನೇ ಕ್ವಾಲಿಫೈಯರ್ದಲ್ಲೇ. ಇಲ್ಲೂ ಸಹಿತ ಮುಖ್ಯವಾಗಿ ಎಲಿಮಿನೇಟರ್ದಲ್ಲೇ ರಿಯಾನ್ ಫರಾಗ್ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಆಗಿರ್ಬೋದು. ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ಶಿಪ್ ವಹಿಸ್ತಾ ಇದ್ದಾರೆ. ಅವರು ಚೆನ್ನಾಗಿ ಏನಪ್ಪ ಅಂದ್ರೆ ಬಾಲಿಂಗ್ ಮಾಡುವಂಥ ಎಲ್ಲ ಅವಕಾಶಗಳಿದ್ದಾವೆ. ಅಂದ್ರೆ ಇಲ್ಲಿ ಎರಡೂ ಟೀಮ್ಗಳಿಗೆ ಸಮಾನ ಅವಕಾಶಗಳಿದ್ದಾವೆ. ಇವತ್ತು ಎಲಿಮಿನೇಟರ್ ಆಗುವಂಥದ್ದು ಯಾರು ಎಲಿಮಿನೇಟರ್ ಆಗ್ಬೋದು ಅನ್ನೋ ಸಹಿತ ಇವತ್ತು ಕುತೂಹಲ ಮೂಡಿದೆ. ಇವತ್ತಿನ ಮ್ಯಾಚ್ಗೂ ಸಹಿತ ಸಾಕಷ್ಟು ಬೆಟ್ಟಿಂಗ್ಗಳಾಗ್ತಾ ಇರ್ತಾವೆ, ಮತ್ತೇನೂ ಆಗ್ತಿರ್ತಾವೆ. ಯಾಕಂದ್ರೆ ಎಲ್ಲರಿಗೂ ತಮ್ಮ ಮ್ಯಾಚ್ಗಳನ್ನು ಗೆಲ್ಲಬೇಕು ಅನ್ನುವಂಥ ಆತುರ ಸಹಜದ. ಆ ದಿಶೆಯಲ್ಲಿ ಇವತ್ತೆಲ್ಲರ ಕಣ್ಣು ವಿಶೇಷವಾಗಿ ವೈಭವ್ ಸೂರ್ಯವಂಶಿ ಮೇಲೆ. ಯಾಕಂದರೆ ಭಾರತಕ್ಕೆ ಸಿಕ್ಕಂಥ ಸಣ್ಣ ವಯಸ್ಸಿನ ಒಬ್ಬ ದೊಡ್ಡ ಆಟಗಾರ, ಅದರಲ್ಲೂ ಅವನ ಆಟ ಅಂತ ಎಲ್ಲರೂ ನೋಡಿ ಬಯಸ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಇವತ್ತು ತಮ್ಮ ಟೀಮಿಗೆ ಗೆಲುವು ತಂದು ಕೊಡಬಹುದು ಅನ್ನುವಂಥದ್ದು ಇವತ್ತಿನ ಈ ಮ್ಯಾಚ್ ಇದ್ದಿದ್ದು ನಿರ್ಣಾಯಕ. ಮುಂದಿನ 2ನೇ ಕ್ವಾಲಿಫೈಗೆ ಹೋಗೋದಕ್ಕೆ ಆ ದಿಶೆಯಲ್ಲಿ ಈ ಎಲ್ಲ ಟೀಮ್ಗಳು ಎದುರು ನೋಡ್ತಾ ಇದ್ವಿ. ಇನ್ನು ಫೈನಲ್ಗಂತೂ ಈಗಾಗಲೇ RCB ಅವರು ಹೋಗಿ ಕುಳಿತುಕೊಂಡ್ಬಿಟ್ಟಿದ್ದಾರೆ. ಅವ್ರು ಇದ್ದಂಥವ್ರು ಯಾರು ಬರ್ಬೋದು ಇವರಲ್ಲಿ ಅನ್ನೋ ದಾರಿ ನೋಡ್ತಾ ಇದ್ದಾರೆ. ಆಗಲಿಂದ ಆಗ್ತಾ ಆಗಲಿದ್ದು ಅದು ಮೇ 31ಕ್ಕೆ ಈ ತಿಂಗಳ ಎಂಡಿಗೆ. ಆವತ್ತು ಯಾರು ಗೆಲ್ತಾರೆ ಅವರ ಇವತ್ತು ಏನಪ್ಪ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗದ ಚಾಂಪಿಯನ್ 226 ಅಂತ ಹೇಳ್ತಾರೆ.
ನೋಡೋಣ ಎಲ್ಲರೂ ಇವತ್ತು ಈ ಮ್ಯಾಚಿನ ಎಲಿಮಿನೇಟರ್ ಮ್ಯಾಚಲ್ಲಿ ಯಾರು ಗೆಲ್ಬೋದು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಎಂದು ಸತ್ಯದ ಕೈಗಳಿಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.